ಸೊ ನಿಮ್ಮ ಹೆಸರು, ನೀವು ಮಾಡೋ ಕೆಲಸ ಸರ್? ನಮ್ಮ ಹೆಸರು ಮಹಾದೇವ್ ಅಂತೇಳಿ ಮುರುಡೇಶ್ವರದಿಂದ ಬಂದಿದ್ದೀನಿ, ಉತ್ತರ ಕನ್ನಡ ಜಿಲ್ಲೆ. ನಾವು ಇಲ್ಲಿ ಬೆಂಗಳೂರು ಬಂದು ಒಂದು 5 ತಿಂಗಳಾಯಿತು. ಇಲ್ಲಿ ಅದೇ ದೇವಸಂದ್ರ ಶಾಂತಿಸಾಗರ ಅಂತ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಹೊಸದಾಗಿ ಬಂದಿದ್ದೀನಿ, ಅಡ್ಡಿಲ್ಲ, ಜನ ಎಲ್ಲ ಹೊಂದ್ಕೊಳ್ತಾರೆ. ಆದರೆ ನಂಬುದು ಸ್ವಲ್ಪ ಕಷ್ಟ ಬೆಂಗಳೂರಲ್ಲಿ. ಎಷ್ಟು ತಿಂಗಳಿಂದ ಇದ್ದೀರಾ ಬ್ಯಾಂಗ್ಳೂರಲ್ಲಿ ನೀವು? 5 ತಿಂಗಳಾಯಿತು ಇವಾಗ. ಹೆಂಗಿದೆ ಬ್ಯಾಂಗ್ಳೂರು? ಅಡ್ಡಿಲ್ಲ, ಬೆಂಗಳೂರು ತುಂಬ ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಹಂಗಿದೆ. ಹ್ಯಾಪಿ ಲೈಫ್. ನಾವು ದುಡಿದು ಬಂದಿದ್ದೀವಿ, ದುಡಿಬೇಕು ಅಷ್ಟೇ, ಬಿಟ್ರೆ ಬೇರೆ ಕಡೆ ಹೋಗಿದ್ರೆ ಬಟ್ ಇಷ್ಟೊಂದು ಇದಿಲ್ಲ. ಇಲ್ಲಿ ನಮ್ಗೆ ಕನ್ನಡಿಗರು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಇದು ಮಾಡ್ತಾರೆ, ಕೋಆಪರೇಟ್ ಮಾಡ್ತಾರೆ. ಅದು ಹೆಮ್ಮೆಯ ವಿಷಯ. ಇಲ್ಲಿ ಕನ್ನಡಿಗರು ಅಂತ ಅಲ್ಲ, ಬೇರೆ ಯಾರೇ ಬಂದ್ರು ಇಲ್ಲಿ ಒಬ್ರು ಹೊಂದ್ಕೊಳ್ತೀವಿ. ಏನಿದ್ರು ತಿಳುವಳಿಕೆಯಿಂದ ನಾವು ಬದುಕ್ತೀವಲ್ಲ, ಅದು ಮೆಚ್ಚಬೇಕಾದದ್ದು ಬೆಂಗಳೂರಲ್ಲಿ. ಆ ಒಗ್ಗಟ್ಟು ಅನ್ನೋದು ಇದೆ ಅಂತೀರಾ? ಖಂಡಿತ ಇದೆ. ಸೂಪರ್. ಅದೇ ನನ್ಗೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಗೊತ್ತಿಲ್ಲ, ಹೋಟೆಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ. ಒಂದಿದ್ರೆ ಅವರು ಇವರು ಆ ಊರ್ನವ್ರು ಇವ್ರನವ್ರು ಅಂತ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಸೂಪರ್, ಅದು ಗ್ರೇಟ್. ಅಡಿಲ್ಲ, ಪರವಾಗಿಲ್ಲ. ಯಾವ್ದ್ರಿಂದ ನಿಮ್ಗೆ ಖುಷಿ ಸಿಗೋದು? ಅಂದ್ರೆ ನಾವು ಬಂದಿದ್ದು ದುಡಿಲಿಕ್ಕಲ್ಲ, ನೆಮ್ಮದಿ ಜೀವನ ಹುಡುಕೋದು ಅಷ್ಟೇ. ಅಂದ್ರೆ ನಾವು ಈಗ ಬಂದು ಏನು ಮನೆಗೆಲ್ಲ ಕಷ್ಟ ಇರ್ತದೆ, ಬಂದು ದುಡಿತೀವಿ. ಏನು ಹಣದ ಸಹಾಯ ಆದ್ರೆ ನಮ್ಗೆ ಅದ್ರ ಸುಖದ ಜೀವನ. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀವಲ್ಲ, ಅವ್ರು ನಮ್ಮನ್ನ ಅದರಲ್ಲಿರುವಂತ ಖುಷಿ ಬೇರೆ ಯಾವುದು ಸಿಗಲ್ಲ ನಾನು ತಿಳಿದು. ಮತ್ತೆ ಅದೇ ಇನ್ನೊಬ್ರಿಗೆ ನಾವು ಹೆಲ್ಪ್ ಮಾಡಿರ್ತೀವಲ್ಲ, ಬೆನ್ನು ಸಬಾಸಿ ಮಾಡ್ತಾರಲ್ಲ, ಅದು ಅಷ್ಟು ಸಂತೋಷ. ನಾವು ಎಷ್ಟು ದುಡಿತೀವೋದೇನೋ ಅದು ಆಮೇಲೆ. ಲೈಫಲ್ಲಿ ತುಂಬಾ ಮುಖ್ಯ ಅಂದ್ರೆ ನಿಮ್ಮ ಪ್ರಕಾರ ಯಾವುದು? ಇಂಪಾರ್ಟೆಂಟ್ ತಾಳ್ಮೆ. ಮನಸ್ಸು ಎಷ್ಟು ತಾಳ್ಮೆಯಿಂದ ಇರ್ತಾನೋ, ಎಷ್ಟು ಇದಾಗಿರ್ತಾನೋ, ದುಡ್ಡೇ ಅಂತ ಒಂದು ಮುಖ್ಯ ಅಲ್ಲ. ದುಡ್ಡು ಬೇಕು ಮನಸ್ಸಿನ ಜೀವನದಲ್ಲಿ, ದುಡ್ಡಿಂದ ಯಾವುದೂ ಇಲ್ಲ. ದುಡ್ಡಿನ ಧ್ವನಿ ಆಗಿದೆ ಈಗ. ಹಂಗಂತೇಳಿ ದುಡ್ಡಿನ ಬೆನ್ನು ಹೋದ್ರೆ ಆಗಲ್ಲ. ಮನಸ್ಸಿಗೆ ಎಷ್ಟು ಸಹನೆ ಇರುತ್ತೋ ಅಷ್ಟು ಮುಖ್ಯ ಸರ್. ಖಂಡಿತ. ನಿಮ್ದು ಊಟ ಆಯ್ತಾ ಸರ್? ಇಲ್ಲ, ಇಲ್ಲ ಮಾಡ್ಬೋದು. ಅಲ್ಲಿ ಅಂದ್ರೂ ಸಿಟಿ, ಇಲ್ಲಿ ದೊಡ್ಡಷ್ಟು ಸಿಟಿ ಏನಲ್ಲ. ಇಲ್ಲಿ ಬದುಕಿಗಾಗಿ ಬಂದಿದ್ದೀವಲ್ಲ, ದೊಡ್ಡ ಸಿಟಿ ಇದು. ದೊಡ್ಡದು ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಜೀವನ ಕೊಡ್ತಾ ಇದೆ, ಅವ್ರು ಇವ್ರು ಅಂತಲ್ಲ, ಕರೆದು ಕೊಡ್ತಾ ಇದೆ. ಕೋಟಿ ಅಂದ್ರೆ ಜನ ಬದುಕ್ತಾ ಇದ್ದಾರೆ. ತುಂಬಾ ಕಾಂಪಿಟೇಷನ್ ಇದೆ. ಕಾಲು ಎಳೆಯವರು ಏನೇ ಮಾಡಿದ್ರು ಅದನ್ನ ನಾವು ತಾಳ್ಮೆ ವಹಿಸ್ಕೊಂಡು, ಅವ್ರು ಎಷ್ಟೇ ಕಿರಿಕ್ ಮಾಡ್ರಿ ಆಗ್ಲಿ, ಏನೇ ಆಗ್ಲಿ, ಅದನ್ನ ನಾವು ಜಯಿಸ್ಕೊಂಡು ಮುಂದೆ ಹೋಗ್ತೀವಲ್ಲ, ಅದೇ ಇಂಪಾರ್ಟೆಂಟ್ ಅಂತ ನನ್ನ ಮಟ್ಟಿಗೆ. ಈಗ ಅವೇನೋ ಅಂತೇಳಿ ನಾವು ಅದಕ್ಕೆ ಗಲಾಟೆ ಹೋಗ್ಬಿಟ್ರೆ ಅದು ನಮ್ದು ಕೀಳ್ಮಟ್ಟದಾಗುತ್ತೆ, ಮತ್ತೆ ನಮ್ಗೆ ಕಡಿಮೆ ಆಗುತ್ತೆ ಹೊರತು ನಮ್ಗೆ ಮುಂದೆ ಅವಕಾಶ ಸಿಗಲ್ಲ. ನಮ್ಗೇನೋ ಇದು ಮಾಡ್ದು ಅಂತ ಹೇಳಿ ನಾವು ಅದನ್ನ ತಿದ್ಕೊಂಡು ಏನೋ ತಪ್ಪಿದೆ ನಾವು ಹೇಳ್ದ, ಅದು ಸರಿನೋ ತಪ್ಪು ಅದು ಆಮೇಲೆ ನಮ್ಮಲ್ಲಿದೆ. ಒಳ್ಳೇದು ಕೆಟ್ಟದೆಲ್ಲ ಆರಿಸ್ಕೊಳ್ಳೋದು ನಮ್ಮಲ್ಲಿದೆ. ನಾವು ದುಡಿದು ಬಂದಿದ್ದೀವಿ ಅಂತ ಹೇಳಿ ನಾವು ದುಡಿಯೋದು ಯೋಚನೆ ಮಾಡಬೇಕು. ಬಿಟ್ರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ತಾಯಿ ಇದ್ದಂಗೆ, ನಮ್ಗೆ ಒಂದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಒಳ್ಳೇದು ಆರಿಸ್ಕೊಳ್ಳೋದಕ್ಕೆ ವಿನಃ ಕೆಟ್ಟದ ಇದು ಮಾಡ್ಕೊಳ್ಬಾರ್ದು. ಖಂಡಿತ. ಅಂದ್ರೆ ನಾವು ಒಳ್ಳೇದನ್ನ ಫೋಕಸ್ ಮಾಡಿದ್ರೆ ನಮ್ಗೆ ಆಗೋದು ಒಳ್ಳೇದಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಬಟ್ ಕಷ್ಟ ಎಲ್ಲದರಲ್ಲಿ ಇದೆ ಅಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದರಲ್ಲಿ ಇದೆ. ಅದಕ್ಕಾಗಿ ಸೊ ನಿಮ್ಮ ಪ್ರಕಾರ ನಾನು ಇದು ಮಾಡ್ತಿದ್ದೀನಲ್ಲ, ಪ್ರಕಾರ ಏನಂತೀರಾ? ಇದು ಒಳ್ಳೇದೇ. ಇಷ್ಟು ಓಪನ್ ಆಗಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ, ಗೊತ್ತಿಲ್ಲ ಅದು ನಮ್ಗೆ ಒಂದು ತಿಳುವಳಿಕೆ ಆಗುತ್ತೆ. ಅದೇ ಹೇಳೋದಲ್ಲ, ನಾವು ನಮ್ಮ ಮನಸ್ಸು ಒಳ್ಳೇದಾಗಿದ್ರೆ ಎಲ್ಲರೂ ಒಳ್ಳೇದೇ ಆಗುತ್ತೆ. ಒಂದು ಒಳ್ಳೆ ಉದ್ದೇಶದಲ್ಲೇ ಮಾಡ್ತಿರೋದು. ಒಳ್ಳೇದಾಗ್ಲಿ, ಇದಕ್ಕೆ ನಿಮ್ಗೆ ಹೆಚ್ಚಿದಾಗಿ ನಿಮ್ಗೆ ಯಶಸ್ಸಾಗ್ಲಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನೀವಂತ ಅಲ್ಲ, ಎಲ್ಲರೂ ಬರ್ತಾರೆ. ಪರ್ಸ್ಪೆಕ್ಟಿವ್ ಅಂದ್ರೆ ಅವರವರು ಪ್ರಪಂಚ ನೋಡೋ ದೃಷ್ಟಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅದೇ ತರ ನೀವು ಎಲ್ಲರ ಹತ್ರ ಮಾತಾಡಿಸ್ಬೋದು ಸರ್, ಏನ್ ತೊಂದರೆ ಇಲ್ಲ. ಬ್ಯಾಂಗ್ಳೂರ್ ಅನ್ನೋದು ನನಗೆ ಇದು ಗೊತ್ತಿಲ್ಲ, ಇದು ಹೇಳ್ಕೊಡಿ ಪ್ರೀತಿಯಿಂದ ಕೇಳಿದ್ರೆ ಖಂಡಿತ ಹೇಳ್ಕೊಡ್ತಾರೆ. ಆ ಥರ ಏನೂ ಇಲ್ಲ. ಬ್ಯಾಂಗ್ಳೂರಲ್ಲಿ ಒಳ್ಳೇದೇನಂದ್ರೆ ನೋಡಿ, ಆಕ್ಚುಲಿ ನನ್ನ ಮಾತೃಭಾಷೆ ತೆಲುಗು, ನನಗೆ ತಮಿಳ್ ಬರುತ್ತೆ, ತಮಿಳ್ ಫ್ರೆಂಡ್ಸ್ ಇದ್ದಾರೆ, ಕನ್ನಡ ಬರುತ್ತೆ, ಎಲ್ಲ ಭಾಷೆ ಗೊತ್ತು. ಹಿಂದಿ ಆದ್ರೆ, ಇಂಗ್ಲೀಷ್ ಆದ್ರೆ, ಮಲಯಾಳಂ ಫ್ರೆಂಡ್ಸ್ ಇರ್ತಾರೆ. ನೀವು ಎಲ್ಲ ಥರ ಜನರು ಇರ್ತಾರೆ. ಹೌದು, ಮಜಾ ಪಡ್ಬೇಕಂದ್ರೆ ಮಜಾ ಮಾಡ್ಬೋದು, ಇಲ್ಲ ಕಷ್ಟಪಟ್ಟು ದುಡಿಬೇಕಾದ್ರೆ ದುಡಿಬೋದು. ಯಾವ ಥರ ಲೈಫ್ ಬೇಕು ನೀವು ಸೆಟ್ ಮಾಡ್ಕೋಬೇಕು. ಮಾಡಿ ಸರ್, ಇವಾಗ ಬಂದಿದ್ದೀರಾ 1 hour ಇಂದ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ನಮಗೂ ಖುಷಿ ಆಯಿತು. ನಮ್ಗೆ ಇದೆಲ್ಲ ಹೊಸ ಅನುಭವ. ತುಂಬ ಸಂತೋಷ. ನೀವು ಪ್ರಯತ್ನ ಪಡ್ತಿರಲ್ಲ, ನಿಮ್ಗೆ ಯಶಸ್ಸಾಗಲಿ ಹೆಚ್ಚಿದಾಗಿ.